ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಲೇಟ್ ಆಗ್ತಾ ಇದ್ದೆ ಅಂತ ಹೇಳಿ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡಿ, ಸಿಟ್ ಮಾಡ್ಕೊಂಬೇಡಿ, ಬೇಜಾರು ಮಾಡ್ಕೊಂಬೇಡಿ. ಅಂತಕ್ಕಂತ ಹೇಳಿದ್ರೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲಿಂದ ವಿಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಆಯ್ತು. ಎಕ್ಸಾಮ್ಸು, ಡಾನ್ಸ್ ಪ್ರಾಕ್ಟೀಸ್, ಅದು ಇದು ಕಾಂಪಿಟೇಷನ್ ಅದು ಇದು ಅಂತ ಹೇಳಿ ಫುಲ್ ಕಾಲೇಜಲ್ಲೇ ಇರ್ತೆ. ಮನೆ ಬಪ್ಪತ್ತಿಗೂ ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಸೊ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ. ಆದ್ರೂ ಟ್ರೈ ಮಾಡ್ತೆ ವಿಡಿಯೋ ಮಾಡೋಕೆ. ವಿಡಿಯೋ ಮಾಡ್ತೆ, ನಾನು ಸ್ವಲ್ಪ ಲೇಟ್ ಬಿಡ್ತಿರುತ್ತೆ. ಯಾರು ಬೇಜಾರು ಮಾಡ್ಕೊಂಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ, ಬನ್ನಿ. ನಾಗಲೋಕದ ಶಂಖಚೂಡ ಎಂಬ ರಾಜನಿಗೆ 5 ಜನ ಹೆಣ್ಣು ಮಕ್ಕಳಿರುತ್ತಾರೆ. ಈ ನಾಗಕನ್ನಿಕೆಯರು ಶಿವನ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮದುವೆಯಾಗಲು ಕೈಲಾಸಕ್ಕೆ ಹೋಗುತ್ತಾರೆ. ಕೈಲಾಸದ ದಾರಿಯಲ್ಲಿ ಸಾಗುತ್ತಿದ್ದ ಇವರನ್ನು ನಂದಿ ತಡೆಯುತ್ತಾನೆ. ಇದರಿಂದ ಸಿಟ್ಟಾದ ನಾಗಕನ್ನಿಕೆಯರು ನಂದಿಗೆ ಭೂಲೋಕದಲ್ಲಿ ರಾಕ್ಷಸನಾಗಿ ಜನಿಸುವಂತೆ ಶಾಪ ಕೊಡುತ್ತಾರೆ. ವಿನಾಕಾರಣ ಶಾಪಕ್ಕೆ ಗುರಿಯಾದ ನಂದಿಯು ನಾಗಕನ್ನಿಕೆಯರಿಗೆ ಸರ್ಪಗಳಾಗಿ ಭೂಲೋಕದಲ್ಲಿ ಬೀಳುವಂತೆ ಶಾಪ ಕೊಡುತ್ತಾನೆ. ನಂತರ ಭೂಮಿಗೆ ಬಿದ್ದ ಸರ್ಪಗಳು ಕಾಡ್ಗಿಚ್ಚಿಗೆ ಸಿಕ್ಕಿಕೊಂಡಾಗ ಮಾರುವೇಷದಲ್ಲಿದ್ದ ರಾಜ ದೇವವರ್ಮನು ಸರ್ಪಗಳನ್ನು ರಕ್ಷಿಸುವ ಸಲುವಾಗಿ ಸರ್ಪಗಳನ್ನು ಹೊತ್ತುಕೊಂಡು ದಕ್ಷಿಣದ ಕಡೆಗೆ ಸಾಗುತ್ತಾನೆ. ನಂತರ ಒಂದೊಂದು ಹಾವು ಒಂದೊಂದು ಸ್ಥಳವನ್ನು ಸೇರುತ್ತದೆ. ದೇವರತಿಯಾಗಿ ಅರಸಮ್ಮನ ಕಾನಿನಲ್ಲಿ, ನಾಗರತಿಯಾಗಿ ನಾಗೇರ್ತಿಯಲ್ಲಿ, ಮಂದರ್ತಿಯಲ್ಲಿ, ಚಾರುರತಿಯಾಗಿ ಚೋರಾಡಿಯಲ್ಲಿ, ನೀಲರತಿಯಾಗಿ ನೀಲಾವರದಲ್ಲಿ ಹೀಗೆ ನೆಲೆಗೊಳ್ಳುತ್ತಾರೆ. ನಂತರ ಮನುಷ್ಯನಾಗಿ ಜನಿಸಿದ ನಂದಿಯು ತನ್ನ ಆತ್ಮವನ್ನು ತಾಯಿಯ ಚರಣದಲ್ಲಿ ಅರ್ಪಿಸುವುದರ ಮೂಲಕ ಲೋಕ ಕಲ್ಯಾಣವಾಗುತ್ತದೆ.